ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನಿಂದ ಯಾರೆಲ್ಲ ಖಾಸಗಿ ಅಭ್ಯರ್ಥಿಗಳಿದ್ದೀರಿ, ಸೊ ಪರೀಕ್ಷೆ ಒಂದು ಹಾಜರಾಗಲಿಕ್ಕೆ ಆಗಲಿಲ್ಲ, ಜೊತೆಗೆ ಏನೋ ಕಾರಣ ಇತ್ತು, ನಾನು ನಿಮಗೆ ಇವತ್ತಿನಿಂದ ಏನಪ್ಪ ಅಂತಂದರೆ ಈ ಆರ್ಟ್ಸ್, ಕಾಮರ್ಸ್ ಮತ್ತು ಸೈನ್ಸ್ ವಿಭಾಗದ ಎಲ್ಲ ವಿಷಯಗಳ ಒಂದು ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಸೆಕೆಂಡ್ ಒಂದು ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಆಗಿರ್ಬೋದು, ಎಲ್ಲವನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತೆಗೆದುಕೊಂಡು ಬಂದಿದ್ದೀನಿ. ಸೊ ಭಾಳ ಜನ ವಿದ್ಯಾರ್ಥಿಗಳು ಸರ್ ಬೇಗ ವಿಡಿಯೋ ಮಾಡಿ, ಎಕ್ಸಾಮ್ ಬಹಳ ಹತ್ತಿರ ಬರ್ತಾ ಇದೆ ಅಂತ ಇದ್ದೀರಿ. ಸೊ ಆ ಎಲ್ಲ ವಿದ್ಯಾರ್ಥಿಗಳಿಗೆ ನಾನೇನು ಮಾಡಿದ್ದೀನಿ ಅಂತಂದರೆ, ನಿಮಗೆ ಆಲ್ರೆಡಿ ಪ್ಲೇಲಿಸ್ಟಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಗಳು ಇದ್ದಾವೆ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳ ಉತ್ತರಗಳು ಇದ್ದಾವೆ. ಅದು ಎಲ್ಲ ವಿಭಾಗದಲ್ಲಿ ಆರ್ಟ್ಸ್, ಕಾಮರ್ಸ್ ಮತ್ತು ಈ ಒಂದು ಸೈನ್ಸ್ ಆಗಿರ್ಬೋದು, ಎಲ್ಲವೂ ಅಲ್ಲಿದೆ. ಅದರ ಜೊತೆಗೆ ನಾನು ಇವತ್ತಿನಿಂದ ಏನು ಮಾಡ್ತೀನಿ ಅಂತಂದರೆ, ನಿಮಗೆ ಈ ಪ್ರಾರಂಭದಿಂದ ಹಿಡಿದು ಎಕ್ಸಾಮ್ ಮುರಿಯುವವರೆಗೂ ಏನಪ್ಪ ಅಂತಂದರೆ ಈ ಖಾಸಗಿ ಅಭ್ಯರ್ಥಿಗಳನ್ನು ಗಮನದಲ್ಲಿಟ್ಕೊಂಡು ಸೂತ್ರಗಳನ್ನು ಈಡೇರಿಸುವಂಥ ಕೆಲಸ ನಮ್ಮ ಚಾನಲ್ ಮಾಡ್ತಾ ಇದೆ ಅಂತ ಹೇಳ್ತೀನಿ. ಭಾಳ ಜನ ವಿದ್ಯಾರ್ಥಿಗಳು ಕಮೆಂಟ್ ಮೂಲಕ ತಿಳಿಸ್ತಾ ಇದ್ದೀರಿ, ಸರ್ ನಂದು ಪರ್ಸೆಂಟೇಜ್ ಚೆನ್ನಾಗಾಗಿದೆ, ಅದಕ್ಕೆಲ್ಲ ನೀವು ಕಾರಣ ಅಂತ ಹೇಳ್ತೀರಿ. ಜೊತೆಗೆ ನಾನು ಭಾಳಷ್ಟು ನಿಮಗೆ ಹೆಲ್ಪ್ ಮಾಡಿದ್ದೀರಿ ಅಂತ ಹೇಳಿ ಭಾಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಿ. ಸೊ ನಾನು ಹೇಳೋದೇನಪ್ಪ ಅಂತಂದರೆ, ನಿಮ್ಮ ಪ್ರತಿಫಲಕ್ಕೆ ಸಿಕ್ಕಂಥ ಫಲ ಅದು. ಸೊ ನಾನು ನಿಮಗೆ ಬೆನ್ನು ತಟ್ಟುವಂಥ ಕೆಲಸ ಮಾಡಿದ್ದೀನಿ. ಹಾಗಾಗಿ ಸೊ ಒಳ್ಳೆಯದಾಗಲಿ, ಮುಂದಿನ ಭವಿಷ್ಯ ನಿಮ್ಮದು ಚೆನ್ನಾಗಾಗಲಿ. ಒಳ್ಳೆಯ ಒಂದು ಸ್ಕೋರನ್ನು ಮಾಡಿದಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಈ ಒಂದು ಪ್ರಥಮ ಒಂದು ಪರೀಕ್ಷೆ ನಡೀತಲ್ಲ ಎಕ್ಸಾಮಿನೇಷನ್ 1ರಲ್ಲಿ, ಅಲ್ಲಿ ಈ ಒಂದು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವೆಲ್ಲ ನೋಡಿರಿ, ನೀವು ಏನು ಸರ್ ಪ್ರಶ್ನೆ ಪತ್ರಿಕೆ 1ಅನ್ನು ತೆಗೆದುಕೊಂಡು ಹೋಗಿದ್ರೆ ಅದರಿಂದ ಏನು ಲಾಭ ಅಂತ ನೀವು ಕೇಳ್ಬೋದು. ಆಲ್ರೆಡಿ ಮಂಡಳಿ ಮಾದರಿ ಪ್ರಶ್ನೆ ಪತ್ರಿಕೆ, ಪ್ರಿಪ್ರೇಟ್ರಿ ಎಲ್ಲವನ್ನು ಒಗ್ಗೂಡಿಸಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಬಂದಿದೆ ನಿಮಗೆ. ಸೊ ಹಾಗಾದರೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೀವು ಕಂಪ್ಲೀಟಾಗಿ ಖಾಸಗಿ ಅಭ್ಯರ್ಥಿಗಳು ಓದ್ಕೊಂಡಿದ್ದೆ ಆದರೆ ದಯವಿಟ್ಟು ಹೇಳ್ತೀನಿ, ನೀವು ಆರಾಮಾಗಿ ಪಾಸ್ ಆಗೋದಲ್ಲ, ಸ್ಕೋರ್ ಸಹ ಮಾಡ್ತೀರಿ ಅಂತ ಹೇಳ್ತೀನಿ. ಸೊ ಹಾಗಾದರೆ ವಿದ್ಯಾರ್ಥಿಗಳೇ, ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ರಾಧೆ ಅಂತ ಟೈಪ್ ಮಾಡಿ. ಈ ವಿಡಿಯೋಗಳನ್ನು ಅತಿ ಹೆಚ್ಚು ನಿಮ್ಮ ಖಾಸಗಿ ಅಭ್ಯರ್ಥಿಗಳಿಗೆ ಶೇರ್ ಮಾಡಿ, ಭಾಳಷ್ಟು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅನ್ನೋವಂಥ ದೃಷ್ಟಿಯಿಂದ. ಸೊ ಹಾಗಾದರೆ ಬನ್ನಿ, ಒಂದೊಂದಾಗಿ ನಿಮಗೆ ಇಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ಜೊತೆಗೆ ಒಂದು ಆನ್ಸರ್ ಶೀಟನ್ನು ನಾನು ಮುಂದೆ ಕಡೆ ಇಟ್ಟುಕೊಂಡು ಯಾವ ರೀತಿ ಉತ್ತರವನ್ನು ಬರೀಬೇಕು ಅನ್ನೋದಕ್ಕೆ ಇಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಎಕ್ಸಾಮ್ನಲ್ಲಿ ನಿಮ್ಗೆ ಏನು ಮಾಡ್ತಾನೆ ಅಂತಂದರೆ, ಪ್ರಥಮ ಎಕ್ಸಾಮ್ ಕೊಟ್ಟಿರುವಂತಹ ಪ್ರಶ್ನೆಗಳನ್ನು ರಿಪೀಟಾಗಿ ಕೇಳ್ತಾನೆ. ನಾನು ಭಾಳ ಸಾರಿ ಅಬ್ಸರ್ವ್ ಮಾಡಿದ್ದೀನಿ. ಹೋದ ವರ್ಷ 1, 2, 3 ಪರೀಕ್ಷೆಗಳಿದ್ವಲ್ಲ, 1ರಲ್ಲಿ ಕೇಳಿರುವಂತಹ ಪರೀಕ್ಷೆಯ ಪ್ರಶ್ನೆಗಳನ್ನು 1, 2 ಮತ್ತು 3ರಲ್ಲಿ ಕೇಳಿದಾನೆ. ವಿಭಾಗಕ್ಕೆ ಹೋಗ್ತೀನಿ. ವಿಭಾಗಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಪ್ರಶ್ನೆಗಳು ನೀಡಿರುವ ಉತ್ತರಗಳನ್ನು ಸರಿಯಾದದನ್ನು ಆರಿಸಿ ಬರೆಯಿರಿ. ಸರಿಯಾದದನ್ನು ಏನು ಮಾಡ್ಬೇಕು, ನೀವು ಆರಿಸಿ ಬರೀಬೇಕು. 10 ಅಂಕದಕ್ಕೆ ವಿಭಾಗಪಟ್ಟಕ್ಕೆ ಬರ್ತದೆ. ನಿಮಗೆ ಪಾಸಿಂಗ್ ಬೇಕಾಗಿರುವಂಥ ಅಂಕಗಳು 33. ಹಾಗಾಗಿ ನೀವು ಪ್ರಮುಖವಾಗಿ 1 ಅಂಕದ ಒಂದು ಬಿಟ್ಟ ಸ್ಥಳ ಆಗಿರ್ಬೋದು, ಇವೆಲ್ಲವನ್ನು ನೋಡ್ಕೊಂಡ್ಬಿಟ್ರೆ ಸರಳವಾಗಿ ನೀವು ಪಾಸ್ ಆಗ್ತೀರಿ. 1ನೇ ಪ್ರಶ್ನೆ, ಇದರಿಂದ ಪರಿಮಳವನ್ನು ಅರಿಯಬಹುದು ಅಂತ ಹೇಳ್ತಾನೆ. ಯಾವುದರಿಂದ ಇದರಿಂದ ಪರಿಮಳವನ್ನು ಅರಿಬಹುದು ಅಂತಂದರೆ ಅದು ಪುಷ್ಪದಿಂದ. ಪರಿಮಳ ಎನ್ನುವಂಥದ್ದು ಹೂವಿಂದ ಬರ್ತದೆ. ಹಾಗಾದರೆ 2ನೇ ಪ್ರಶ್ನೆಯನ್ನು ನಿಮಗೆ ಪದ್ಯಭಾಗಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾರೆ ನೋಡಿ. ಚಿಗುರೆಂದೊಂದು ಮೇಲೆ ಬೇವು ಸ್ವಾದವುದೇ, ಚೇಳ್ ಚಿಕ್ಕದಿಂದರಿಳಿಂ. ನೋಡಿ, ಚೇಳ್ ಚಿಕ್ಕದಿರಿಂ ತೆಗೆಯಲ್ ಕಚ್ಚದೆ ಪಾಲ್ನುಡಿ ಪಣಿಯಂ, ಸಾಕಲ್ಲೇ ವಿಶ್ವಾಸಿಯೇ ಕಗಮಂ ಸಾಕುವೆನೆಂದು ಗೂಗೆ ಮರಿಯಂ, ಸಂಪ್ರೀತಿಯಂ ದೋರೆ ಬಗೆಯಂ ಬಾಲಕನೆಂಬರೆ ಹರಹರ ಚನ್ನ ಸೋಮೇಶ್ವರ. ಈ ಒಂದು ಹರಿಹರ ಚನ್ನ ಸೋಮೇಶ್ವರ ಸಂಬಂಧಪಟ್ಟಂತೆ ಪ್ರಶ್ನೆಗೆ ಉತ್ತರ. ಈ ಪದ್ಯಭಾಗಕ್ಕೆ ಸಂಬಂಧಿಸಿದ ಕೆಳಗಿನ ಯಾವ ಹೇಳಿಕೆಯು ಸರಿಯಾದ ಜೋಡಿಯಾಗಿದೆ ಅಂತ ಕೊಟ್ಟಾರೆ. ಹೇಳಿಕೆಯನ್ನು ನೋಡಿ. ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ, ಗಾದೆ ಮಾತುಗಳನ್ನು ನೋಡಿದಿ. 2, ಶತ್ರುವನ್ನು ಕಿರಿಯವನು ಅಂತ ಹೇಳಿ ಸಣ್ಣವನು ಅಂತೇಳಿ ಭಾವಿಸಬಾರದು. 3, ಹುಟ್ಟುಗುಣ ಸುಟ್ಟರೆ ಹೋಗೋದು, ಹುಟ್ಟುಗುಣ ಯಾವತ್ತೂ ಸುಟ್ಟು ಹೋಗೋದು ಅಂತ ಹೇಳ್ತಾರೆ. 4, ಚಿಕ್ಕದೆಂದು ಯಾವುದಕ್ಕೂ ಉಪೇಕ್ಷಿಸಬಾರದು ಅಂತ ಹೇಳ್ತಾರೆ. ಸರ್ ಆಯ್ಕೆಗಳನ್ನು ನೋಡಿದಾಗ 1, 3 ಮತ್ತು 4 ಸರಿ, 2, 1 ಮತ್ತು 2 ಸರಿ, 3, 2 ಮತ್ತು 4 ಸರಿ, ಈ 1 ಮತ್ತು 2 ಸರಿ ಅಂತ ಹೇಳ್ತಾರೆ. ಹಾಗಾದರೆ ಆಯ್ಕೆಗಳನ್ನು ನೀವು ಗಮನಿಸಿ. ಹಾಗಾದರೆ ಯಾವುದಾದ್ರೂ 1ನೇದ್ದು 2 ಅಂತ ಹೇಳಿದ್ದಾರೆ. ಶತ್ರುವನ್ನು ಚಿಕ್ಕವನೆಂದು ಭಾವಿಸಬಾರ್ದು, ಶತ್ರುವನ್ನು ಯಾವತ್ತೂ ಚಿಕ್ಕವನೆಂದು ಭಾವಿಸಬಾರ್ದು. ಮತ್ತು 4, ಚಿಕ್ಕದೆಂದು ಯಾವತ್ತೂ ಉಪೇಕ್ಷಿಸಬಾರದು. ಸಣ್ಣದೈತಿ ಅದೇನು ಬಿಡು, ಸಣ್ಣದೈತಿ ಯಾವತ್ತೂ
ಅದಕ್ಕೆ ಉಪೇಕ್ಷಿಸಬಾರದು ಅಂತ ಹೇಳ್ತಾರೆ, ತಿರಸ್ಕಾರ ಮಾಡಬಾರ್ದು ಅಂತ ಹೇಳ್ತಾರೆ. ಇನ್ನು ಜಾಲಿಯ ರಸಸ್ವಾದ ಹೇಗಿರ್ತದೆ ಅಂತ ಹೇಳ್ತಾರೆ, ವಿಷದಂತೆ ಇರ್ತದೆ ಅಂತ ಹೇಳ್ತೀವಿ. ಇದು ಬಹಳ ಸಾರಿ ರಿಪೀಟೆಡ್ ಆಗಿರುವಂಥ ಕ್ವಶನ್ನು, ಇಂಪಾರ್ಟೆಂಟು, ನಿಮ್ಗೆ ನೆನಪಿರಲಿ, ಬಂದೇ ಬರ್ತದೆ ಅಂತ ಹೇಳ್ತೀನಿ. ನೆಕ್ಸ್ಟು ನಾನು ಹೋಗ್ತೀನಿ ನಿಮಗೆ, ಜೀಸಸ್ ಶಿಲುಬೆಗೇರಿದವರು ಇವರ ವಕಾಲತ್ತು ನಡೆಸಿದರು ಅಂತ ಹೇಳ್ತಾರೆ, ಬರಬ್ಬನ್ ಅಂತ ಹೇಳ್ತಾರೆ. ನಿಮಗೆ ರಿಪೀಟೆಡ್ ಕ್ವಶನ್ಗಳು ಬಿಟ್ಟ ಸ್ಥಳದಲ್ಲಿ ಬರ್ತವೆ, ಹೊಂದಿಸಲಿ ಬರ್ತವೆ, ಒಟ್ಟು ಬರ್ತವೆ, ಗಮನದಲ್ಲಿಟ್ಕೊಡಿ. ನೀವು ಮಾಡಬೇಕಾಗದ್ದು ಪರೀಕ್ಷೆಗಿಂತ 2 ದಿನ ಮುಂಚೆ ಅವುಗಳನ್ನು ಬರ್ಕೊಂಡು ನೀಟಾಗಿ ಒಂದು ನೋಟ್ಸ್ ಮಾಡಿಕೊಂಡ್ರೆ ನಿಮಗೆ ಸರಳವಾಗಿ ಸ್ಕೋರ್ ಆಗ್ತದೆ ಅಂತ ಹೇಳ್ತೀನಿ. ಕವಯಿತ್ರಿ ಸುಕನ್ಯಾ ಮಾರುತಿ ಹೇಳುವಂತೆ ಜನರಿಗೆ ಇದಕ್ಕೆ ಗತಿ ಇಲ್ಲ ಅಂತ ಹೇಳ್ತಾರೆ. ಯಾವುದಕ್ಕೆ ಅಂತಂದರೆ ಗಂಜಿಗೆ ಗತಿ ಇಲ್ಲ ಅಂತ ಹೇಳ್ತೀವಿ. ತದನಂತರ ನಮ್ಮ ವೈದ್ಯಲೋಕ ಬಲ್ಲ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರ್ ತಿಮ್ಮಪ್ಪ, ಈ ಕಣ್ಣಿನ ರೋಗ ಅವರ ವಲಯಕ್ಕೆ ಸೇರಿದ್ದು, ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತದೆ ಎಂದು ಡಾಕ್ಟರ್ ಚಂದ್ರಪ್ಪ ಈ ಮಾತುಗಳನ್ನು ವ್ಯಕ್ತಪಡಿಸ್ತಾನೆ ಅಂತ ಹೇಳ್ತಾರೆ. ಸರ್, ಹಾಗಾದರೆ ಡಾಕ್ಟರ್ ತಿಮ್ಮಪ್ಪನ ಅಭಿಮಾನ ಇಲ್ಲಿ ವ್ಯಕ್ತವಾಗ್ತದೆ ಅಂತ ಹೇಳ್ತೀವಿ. ಇನ್ನು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಆತ್ಮಚರಿತ್ರೆ ಯಾವುದು ಅಂತಂದರೆ ಅದು ದ ವಿಂಗ್ಸ್ ಆಫ್ ಫೈರ್, ಅಗ್ನಿಯ ರೆಕ್ಕೆಗಳು ಅಂತ ಕರಿತೀವಿ. ಇನ್ನು 8ನೇ ಪ್ರಶ್ನೆ, ನಿರೂಪಕಿ, ಇಂಪಾರ್ಟೆಂಟ್ ಕ್ವಶನ್, ನಿಮಗೆ ಭಾಳ ಸಾರಿ ರಿಪೀಟೆಡ್ ಆಗಿದೆ. ನಿರೂಪಕಿ ಗೆಳೆಯ ಪ್ರಕಾಶ್ ಇಕಾಲಜಿಸ್ಟ್ ಅಂತ ಹೇಳ್ತೀವಿ ನಾವು. ಇದು ಭಾಳ ಸಾರಿ ಕೇಳಿದ್ದಾನೆ, ಹೋದ ವರ್ಷ ಕೇಳಿದ, ಈ ವರ್ಷನೂ ಕೇಳಿದ್ದಾನೆ. ಸೊ ಮುಂದೆ ಹೋಗ್ತೀನಿ ನಾನು. ಇಲ್ಲಿ ದೀರ್ಘ ಗದ್ಯಭಾಗಕ್ಕೆ ಸಂಬಂಧಪಟ್ಟಂತೆ 4 ಬಹುಆಯ್ಕೆ ಪ್ರಶ್ನೆಗಳು ಬರ್ತವೆ ನಿಮಗೆ, ಗದ್ಯ, ಪದ್ಯ ಮತ್ತು ದೀರ್ಘ ಗದ್ಯ. ಇನ್ನು ನೋಡಿ, ಆನೆ ಶಾಸ್ತ್ರದವನು ಹೀಗೆಂದು ಭವಿಷ್ಯ ನುಡಿತಾನೆ ಅಂತ ಹೇಳ್ತಾರೆ. ಪ್ರಶ್ನೆಗೆ ಉತ್ತರ ನೋಡಿ, ಈ ಆನೆಯಿಂದ 5 ಜನ ಪ್ರಾಣ ಕಳೆದುಕೊಂಡರು. ನೋಡ್ರಿ, ಆನೆಯಿಂದ 5 ಜನ ಏನು ಮಾಡೋರು ಅಂತಂದರೆ ಪ್ರಾಣ ಕಳೆದುಕೊಂಡರು ಅಂತ ಹೇಳ್ತಾರೆ. ಜೊತೆಗೆ ನಿಮಗೆ ಇನ್ನೊಂದು ಪ್ರಶ್ನೆ ಆ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾರೆ, ಆನೆ ಅಷ್ಟು ದೊಡ್ಡ ಪ್ರಾಣಿಯಾದರೂ ಸುಳಿವೆ ಕೊಡದೆ ತಂಗಾಳಿಯಂತೆ ಓಡಾಡಬಲ್ಲದು ಎನ್ನುವುದು ನಾಗರಾಜ ಸರ್ವಿಸ್ನಲ್ಲಿ ಎಷ್ಟೋ ಸಾರಿ ಗಮನಕ್ಕೆ ಬಂದಿತ್ತು. ಅದಕ್ಕೆ ಅವನು ಮೈಲೆಲ್ಲ ಕಣ್ಣಾಗಿ ಕುಳಿತಿದ್ದ. ಇಲ್ಲಿ ಆನೆಯನ್ನು ಕುರಿತು ಹೇಳಿರುವ ಮಾತಿನ ಭಾವನೆ ಏನು ಅಂತ ಕೇಳ್ತಾರೆ. ಹಾಗಾದರೆ ಉತ್ತರವನ್ನು ನೀವು ಗಮನಿಸಿ, ಆನೆ ಒಂದು ದೊಡ್ಡ ಪ್ರಾಣಿ ನಿಜ, ಆದರೆ ಅದು ಸೂಕ್ಷ್ಮವಾಗಿ ವರ್ತಿಸುತ್ತದೆ. ಅದಕ್ಕೆ ಮನುಷ್ಯ ಎಷ್ಟೇ ಶ್ರೀಮಂತನಾದರೂ, ಎಷ್ಟೇ ದೊಡ್ಡ ವ್ಯಕ್ತಿಯಾದರೂ ಅವನು ಸೂಕ್ಷ್ಮ ಘನತೆಯಿಂದ ನಡ್ಕೋತಾನಲ್ಲ, ಅದು ಅವನ ವ್ಯಕ್ತಿತ್ವ ಮತ್ತು ಚಾರಿತ್ರ್ಯವನ್ನು ವ್ಯಕ್ತಪಡಿಸ್ತದೆ. ಅದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ತೀವಿ. ಸೊ ಇನ್ನು ನೇರವಾಗಿ ನಿಮಗೆ ಬಿಟ್ಟ ಸ್ಥಳಗಡೆ ಕರ್ಕೊಂಡು ಹೋಗ್ತೀನಿ ನಾನು. ಈ ವಿಡಿಯೋದಲ್ಲಿ ನಿಮಗೆ ಕೇವಲ ನಾನು 1 ಅಂಕದ ಪ್ರಮುಖ ಪ್ರಶ್ನೆಗಳನ್ನು ಜೊತೆಗೆ ಇವೇ ಬೀಳ್ತಾವನ್ನೋದಕ್ಕೆ ನಾನು ಗ್ಯಾರಂಟಿಯಾಗಿ ಹೇಳ್ತೀನಿ. ಇವಷ್ಟು ಪ್ರಿಪೇರ್ ಮಾಡಿದ್ರೆ ನಿಮಗೆ 10 + 5 20 ಅಂಕಗಳು ಕಡ್ಡಾಯವಾಗಿ ಬರ್ತವೆ. ಮುಂದಿನ ಭಾಗಕ್ಕೆ ಹೋಗೋಣ. ಇಲ್ಲಿ ನಿಮಗೆ ಉತ್ತರಗಳನ್ನು ಕೊಡ್ತಾರೆ. ಸರ್, ನಾನು ಖಾಸಗಿ ಅಭ್ಯರ್ಥಿ ಇದ್ದೀನಿ, ನಿಮಗೊಂದು ಸಣ್ಣ ಉಪಾಯ ಏನು ಹೇಳ್ತೀನಿ ಅಂತಂದರೆ, ನಿಮ್ಮ ಅಕ್ಕಪಕ್ಕದಲ್ಲಿ ಬರೆಯುವಂತಹ ಸ್ನೇಹಿತರಿರ್ತಾರೆ. ಕೆಲವೊಂದು ಸಾರಿ ನಾನು ಹಿಂಗೆ ಮಾಡಬಾರ್ದು, ಆ್ಯಕ್ಚುಲಿ ಹೇಳಬಾರ್ದು, ಬಟ್ ನಿಮಗೆ ಗೊತ್ತಿಲ್ಲ ಅಂತಂದರೆ ಸ್ವಲ್ಪ ಸಾವಕಾಶವಾಗಿ ಸನ್ನೆಯ ರೂಪದಲ್ಲಿ ಕೇಳಿಕೊಂಡ್ರೆ, ರಿಕ್ವೆಸ್ಟ್ ಮಾಡಿಕೊಂಡ್ರೆ, ಅದು ರಿಕ್ವೆಸ್ಟ್ ಮಾಡೋದ್ರಿಂದ ಏನು ತಪ್ಪಿಲ್ಲ. ಕಾಪಿ ಮಾಡಿದ್ರೆ ತಪ್ಪು, ಆದರೆ ರಿಕ್ವೆಸ್ಟ್ ಮಾಡಿ ಗೊತ್ತಿಲ್ಲ ಅನ್ನೋದು ಸ್ವಲ್ಪ ಕೇಳೋದ್ರಿಂದ ಏನು ತಪ್ಪಾಗಲ್ಲ ಅಂತ ಹೇಳ್ತೀನಿ. ಜೊತೆಗೆ ಇಲ್ಲಿ ಕೊಟ್ಟಿರುವಂಥ ಮಾಹಿತಿಗಳನ್ನು ಸಂಪೂರ್ಣವಾಗಿ ನೋಡಿಕೊಂಡು ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ಯಾರು ಅಂತಂದರೆ ಅದು ನಿಶಾ ಶರ್ಮಾ ಅಂತ ಭಾಳ ಸಾರಿ ಬಂದಿದೆ ರೀ, ಕ್ವಶನ್ ಬರ್ತದೆ. ಕನ್ನಡ ಮೂಲಕ ಕಲಿತು ವಿಜ್ಞಾನಿಯಾದವರು ಅವರೇ CNR ರಾವ್ ಅಂತ ಹೇಳ್ತೀವಿ. ದಣಿಗಳು ಹೊಳೆ ಹೊತ್ತಲು ಸೂಚಿಸಿದವರು ಯಾರು ಅಂತಂದರೆ ಕುದುಪನಿಗೆ ಹೊಳೆ ಹೊತ್ತಲು ಸೂಚಿಸುತ್ತಾರೆ ಅಂತ ಹೇಳ್ತೀವಿ. ನೆಕ್ಸ್ಟು ಇಲ್ಲಿ 14ನೇ ಪ್ರಶ್ನೆ ನೀವೆಲ್ಲ ಗಮನಿಸಿ. ರಾಮಾಯಣ ಕಥೆ ಹೇಳಬೇಕೆಂದು ಮನೋರಮೆ ಕೇಳಿದಳು. ಯಾರು ಕೇಳ್ತಾರೆ ರೀ? ಮನೋರಮೆ ಕೇಳ್ತಾರೆ. ಈ ಮನೋರಮೆ ಮೇಲೆ ಭಾಳ ಸಾರಿ ನಿಮಗೆ ಕ್ವಶನ್ ಅನ್ನು ಕೇಳಿದ್ದಾನೆ, ಇಂಪಾರ್ಟೆಂಟು. ವೀರೇಂದ್ರ ಸಿಂಪಿಯವರ ದೃಷ್ಟಿಯಲ್ಲಿ ಹಳ್ಳಿಯ ಚಹಾದ ಅಂಗಡಿ ಒಂದು ವಾರ್ತಾ ಇಲಾಖೆ ಅಂತ ಹೇಳ್ತೀವಿ. ನನಗೆ ಗೊತ್ತಿಲ್ಲ, ಹಳ್ಳಿ ಕಡೆ ಚಹಾ ಕುಡಿಯೋಕೆ ಹೋದ್ರು ಅಂತಂದರೆ ಅಲ್ಲಿ ಇದ್ದದ್ದೆಲ್ಲ ಮಾತಾಡ್ತಾರೆ. ರಾಜಕೀಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಎಲ್ಲ ವಿಷಯಗಳನ್ನು ಜನರು ಕುತ್ಕೊಂಡು ಮಾಡ್ತಾರೆ. ಅದಕ್ಕೆ ವಾರ್ತಾ ಇಲಾಖೆ ಅಂತ ಕರೆದ್ರು. ಇನ್ನು ನೇರವಾಗಿ ನಾನು ಒಂದಿವಸವರೆಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ. ಇದು ಭಾಳ ಇಂಪಾರ್ಟೆಂಟು. ಬಿಟ್ಟ ಸ್ಥಳ ಮತ್ತು ಒಂದಿವಸ 10 ಅಂಕ ನಿಮ್ಮ ಕೈಯೊಳಗನೆ ಮತ್ತು ಬಹು ಆಯ್ಕೆನೂ. ಯಾಕಂದ್ರೆ ಒಂದು ಸಾರಿ ನೋಟ್ಸ್ಗಳನ್ನು ನೋಡ್ಕೊಂಡ್ರಿ, ನಾವು ಹೇಳುವಂಥ ವಿಡಿಯೋ ನೋಡ್ಕೊಂಡ್ರೆ ಅಂದರೆ ಉತ್ತರ ಅಲ್ಲೇ ಇರ್ತವೆ, ಟಿಕ್ ಹಾಕಿ ಚೆಂದಾಗಿ ನೀಟಾಗಿ ಬರೆದ್ರೆ 20 ಮಾರ್ಕ್ಸ್ ಬರ್ತಾವೆ ರೀ. ಅಷ್ಟು ಬರೆದ್ರೆ ನಿಮಗೆ ಸರಳ ಆಗ್ತದೆ ನೋಡಿರಿ. ಒಂದು ಕದಡಿದ ಸಲಿಲಂ ತಿಳಿಬಂದದೆ ಎಂಬುದಕ್ಕೆ ನಾವಿಲ್ಲಿ ನೇರವಾಗಿ ನಾಗಚಂದ್ರ ಅವರಿಗೆ ಹೇಳ್ತೀವಿ. ಜಸ್ಟ್ ಪುಲಿಗೇರಿ ಸೋಮನಾಥ ಸೋಮೇಶ್ವರ ಶತಕ ಆಲ್ರೆಡಿ ಆಗಲಿ ಹರಿಹರ ಅಂತ ಬಂತು. ಇನ್ನು ಪುರಂದರದಾಸ ಅವ್ರದ್ದು ಎಷ್ಟು ಸಾರಿ ಕೇಳಿಲ್ಲ, ಜಾಲಿಯ ಮರದಂತೆ ಭಾಳ ಸಾರಿ ರಿಪೀಟೆಡ್ ಆಗಿರುವಂಥ ಕ್ವಶನ್ನು. ಜೊತೆಗೆ ಮುಕ್ತಕಂಠ ಎಷ್ಟು ಸಾರಿ ಕೇಳ್ತಾನೆ, ಬೆಳಗು ಜಾವ. ನೀವು ಮಾಡಬೇಕಾಗುತ್ತೇನು, ವಿಡಿಯೋಗಳನ್ನು ಗಮನಿಸಿ ಯಾವುದಕ್ಕೆ ಯಾವುದು ಉತ್ತರ ಬಂದಿದೆ
ಯಾವುದೂ ತಲೆ ಕೆಡಿಸ್ಕೋಬೇಡಿ. ನಾನು ಮಾದರಿ ಪ್ರಶ್ನೆ ಪತ್ರಿಕೆ ಓದಿಲ್ಲ, ಪ್ರಿಪ್ರೇಟರಿ ಬರೋದಿಲ್ಲ, ಕಾಲೇಜ್ಗೆ ಹೋಗಿಲ್ಲ, ಯಾವ ಗೊಂದಲನೂ ಬೇಡ. ಇನ್ನು ಟಿ ಎಲ್ಲಪ್ಪ ಹತ್ತಿ ಚಿತ್ತ ಮತ್ತು ಅಂಥೇಳಿ ಸೊ ಇಷ್ಟು ನಿಮಗೆ 20 ಅಂಕಗಳಿಗೆ ಈ ಒಂದು ವಿಡಿಯೋ ಒಳಗೆ ಪ್ರಮುಖವಾಗಿ ತಂದಿದ್ದೀನಿ. ಖಾಸಗಿ ಅಭ್ಯರ್ಥಿಗಳು ಬಹಳಷ್ಟು ತಲೆಯಲ್ಲಿರಲಿ. ನಿಮ್ಮ ಯಾವ ವಿಷಯಕ್ಕೆ ಅನುಗುಣವಾಗಿ ಉತ್ತರ ಬೇಕು, ವಿಡಿಯೋ ಬೇಕು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಇನ್ನೊಂದು ನನ್ನ ಸಣ್ಣ ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ನಮ್ಮ ಚಾನಲ್ ಕಮೆಂಟ್ ಬಾಕ್ಸಲ್ಲಿ ನಿಮ್ಮದೊಂದು ರಾಧೆ ರಾಧೆ ಅಂತೇಳಿ ಟೈಪ್ ಮಾಡಿ. ಯಾಕಂತಂದರೆ ನೀವು ಮಾಡುವಂಥ ಒಂದು ಮೆಸೇಜು, ಆ ಕಾಮೆಂಟು ನಮಗೆ ಬಹಳಷ್ಟು ಬೆಂಬಲವಂತೂ ಬೆಂತಟ್ಟುವಂಥ ಕೆಲಸ ಮಾಡ್ತದೆ ಅಂತ ಹೇಳ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಂದರ್ಭ ಸೂಚಿಸಿ ವಿಭಾಗವನ್ನು ತೆಗೆದುಕೊಂಡು ಬರ್ತೀನಿ. ಸೊ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಆಲ್ ದ ಬೆಸ್ಟ್ ನಿಮ್ಮ ಒಂದು 2ನೇ ಎಕ್ಸಾಮಿ ಅಂತ ಹೇಳ್ತೀನಿ. ಸೊ ಎಲ್ರಿಗೂ ನಮಸ್ಕಾರ.